ದಿನ 8 ಎಪಿಸೋಡ್ 9 ಹೈಲೈಟ್ಸ್ ನೋಡೋಣ. ವಾಣಿಶ್ರೀ ಅವರು ಮೊದಲನೇ ವಾರದಲ್ಲಿ ಎಲಿಮಿನೇಟ್ ಆದ್ಮೇಲೆ ಸಡನ್ ಆಗಿ ಮಧ್ಯರಾತ್ರಿ ಕರೆಂಟ್ ಬಂತು. ಜೊತೆಗೆ ಬಂದಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ನಿರ್ದೇಶಕ ಓಂ ಪ್ರಕಾಶ್ ರಾವ್. ಮಾಳವಿಕಾ ಶಾಲಿನಿಗೆ ಅಡಿಗೆ ವಿಷಯದಲ್ಲಿ ಕೆಲವು ಸದಸ್ಯರು ಎದುರು ಬಿದ್ದಿದ್ದು ಉರಿ. ಸೋಮವಾರ ಬಂತು ಅಂದ್ರೆ ಮತ್ತೆ ಹೊಸ ಕ್ಯಾಪ್ಟನ್ ಎಲಿಮಿನೇಷನ್ಗೆ ಹೊಸ ನಾಮಿನೇಷನ್ಸ್. ಸದಸ್ಯರು ಒಬ್ಬೊಬ್ಬರಾಗಿ ನಾಯಕರಾಗಲು ತಮ್ಮ ಅರ್ಹತೆ ಬಗ್ಗೆ ಮಾತಾಡಿದ್ರು. ಕೊನೆಗೆ ಎಲ್ಲರೂ ಮತ ಹಾಕಿ ರೇಖಾ ಅವರನ್ನು ಆಯ್ಕೆ ಮಾಡಿದ್ರು. ಕೆಲಸಗಳ ಹಂಚಿಕೆ ಆಯ್ತು. ಮನೆಯ ಸದಸ್ಯರ ಜೊತೆ ಮಿಂಗಲ್ ಆಗೋದಕ್ಕೆ ಭುವನ್ ಸಂಜನಾ ಅವರಿಗೆ ಸಲಹೆ ಕೊಟ್ರು. ರಾತ್ರಿ ಬಿಗ್ ಬಾಸ್ ಸದಸ್ಯರಿಗೆ ಬಾಲ್ ಬ್ಯಾಲೆನ್ಸ್ ಟಾಸ್ಕ್ ಕೊಟ್ರು. ಇದರಲ್ಲಿ ಗೆದ್ದ ಭುವನ್ ಈ ವಾರದ ಎಲಿಮಿನೇಷನ್ ನಿಂದ ಇಮ್ಯುನಿಟಿ ಪಡೆದ್ರು. ನಿರಂಜನ್ಗೆ ವಿಧಿಸಲಾಗಿದ್ದ ರಿವರ್ಸ್ ವಾಕ್ ರೂಲ್ ಅನ್ನ ಬಿಗ್ ಬಾಸ್ ವಜಾ ಮಾಡಿದ್ರು. ಕೊನೆಯದಾಗಿ 2ನೇ ವಾರದ ಎಲಿಮಿನೇಷನ್ ಗಾಗಿ ನಾಮಿನೇಷನ್ ನಡೀತು. ನಾಮಿನೇಟ್ ಆಗಿದ್ದು ಪ್ರಥಮ್, ದೊಡ್ಡ ಗಣೇಶ್, ಸಂಜನಾ, ಕಾವ್ಯ ಮತ್ತೆ ಶೀತಲ್ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ 2ನೇ ಮಂಗಳವಾರ ಎಪಿಸೋಡ್ 10 ಏನೇನಾಯ್ತು. ರೆಸ್ಟ್ ರೂಮ್ ನಲ್ಲಿ ಭುವನ್ ಸಂಜನಾ ಫ್ರೆಂಡ್ಲಿ ಮಾತುಕತೆ. ಮತ್ತೆ ಕೆಲವು ಸದಸ್ಯರ ಕಪ್ಪು ಬಿಳುಪು ಮಾರ್ಚ್ ಪಾಸ್ಟ್ ಸೆಲ್ಫಿ ನೋಡಿ. ಆಮೇಲೆ ಬಂತು ಬಿಗ್ ಬಾಸ್ ಟಾಸ್ಕ್. ಬಿಗ್ ಬಾಸ್ ಮನೆನ ಮೆಂಟಲ್ ಹಾಸ್ಪಿಟಲ್ ಮಾಡಾಯ್ತು. ಸೀನಿಯರ್ ಡಾಕ್ಟರ್ ಆದ್ರೂ ಕ್ಯಾಪ್ಟನ್ ರೇಖಾ, ಜೂನಿಯರ್ ಡಾಕ್ಟರ್ಸ್ ಆದ್ರೂ ನಿರಂಜನ್ ಮತ್ತೆ ಚೈತ್ರ, ನರ್ಸ್ ಆದ್ರೂ ಸಂಜನಾ, ವಾರ್ಡ್ ಬಾಯ್ ಆದ್ರೂ ಭುವನ್. ಈ ದಿನ ಪೂರ್ತಿ ಅಡ್ಗೆ ನರ್ಸು ವಾರ್ಡ್ ಬಾಯ್ ಅವ್ರದೇ. ಹುಚ್ಚಾಸ್ಪತ್ರೆಯಲ್ಲಿ ಏನ್ ಎಂಟರ್ಟೈನ್ಮೆಂಟ್ ಅಂತೀರಿ. ಕೀರ್ತಿಯವರ ಡ್ಯುಯಲ್ ಪರ್ಸನಾಲಿಟಿ, ಪುರಾಣ ಕಥೆಗಳ ಪಾತ್ರಧಾರಿ ಮೋಹನ್, ಕಣ್ಣು ತೆಗ್ಸೇ ಮೂರ್ಛೆ ಹೋಗ್ಸೋ ಡಾಕ್ಟರ್ ಶುಂಠಿ ಮತ್ತೆ ಮಿಂಟಿ, ನರ್ಸು ವಾರ್ಡ್ ಬಾಯ್ ಕುಚಿಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಹೈಲೈಟ್ಸ್ ಅಕ್ಟೋಬರ್ 19 ಎಪಿಸೋಡ್ 11. ಹಿಂದಿನ ದಿನ ಶುರುವಾದ ಹುಚ್ಚಾಸ್ಪತ್ರೆ ಹುಚ್ಚಾಟ ಮುಂದುವರಿತು. ಬೆಳಗ್ಗೆ ಡಾಕ್ಟರ್ ಶುಂಠಿಯ ಯೋಗ ವ್ಯಾಯಾಮ ಚಿಕಿತ್ಸೆ, ಪೇಷಂಟ್ ಗಳಿಗೆಲ್ಲ ಆಮೇಲೆ ಸ್ಪಾಂಜ್ ಬಾತು. ಮಧ್ಯದಲ್ಲಿ ಭುವನ್ ಹತ್ರ ಸಂಜನಾ ಪೇಷಂಟ್ ಶಾಲಿನಿ ಬಗ್ಗೆ ಕಂಪ್ಲೇಂಟ್. ನಿರಂಜನ್, ಸಂಜನಾ ಮತ್ತೆ ಭುವನ್ ನಡುವೆ ನಡೀತಿದ್ಯಾ ಲವ್ ಟ್ರಯಾಂಗಲ್ ಅಥವಾ ಪ್ರಥಮ್ ಕೊಡ್ತಾರ ಸ್ಕ್ವೇರ್ ಆಂಗಲ್. ಯಾಕೋ ಕಡಕ್ ಆಗಿರೋ ಕಿರ್ತಿ ಗೊಳೋ ಅಂತ ಹತ್ಬಿಟ್ರು. ಬಿಗ್ ಬಾಸ್ ಆದೇಶಾನುಸಾರ ಜನರಲ್ ವಾರ್ಡ್ ಪೇಷಂಟ್ ಗಳು ಮತ್ತೆ ವಿಐಪಿ ಪೇಷಂಟ್ ಗಳ ನಡುವೆ ಸ್ಪೋರ್ಟ್ಸ್ ಕಾಂಪಿಟೇಷನ್ ಗಳು ನಡೆದ್ವು. ಗೆದ್ದಿದ್ದು ಜನರಲ್ ವಾರ್ಡೇ ಅನ್ನಿ. ಮುಂದೆ ಬಿಗ್ ಬಾಸ್ ನಿಂದ ಬಂತು ಮತ್ತೊಂದು ಆದೇಶಾನುಸಾರ ಹುಚ್ಚಾಸ್ಪತ್ರೆ ಟಾಸ್ಕ್ ಅನ್ನ ತಾತ್ಕಾಲಿಕವಾಗಿ ಬಿಟ್ಟು 3 ಜನರ 2 ಕಬಡ್ಡಿ ಟೀಮ್ ಗಳ ರಚನೆ ಆಯ್ತು. 2 ಟೀಮ್ ಗಳಿಗೆ ಒಬ್ಬೊಬ್ಬ ಪ್ರೊಫೆಷನಲ್ ಕಬಡ್ಡಿ ಆಟಗಾರ ಮತ್ತು ಪ್ರೊಫೆಷನಲ್ ರೆಫರಿ ಸೇರ್ತಾರೆ ಅನ್ನೋ ಸುದ್ದಿ ಕೇಳಿ ಎಲ್ರೂ ಫುಲ್ ಖುಷಿ. ಕಾರುಣ್ಯ ಮತ್ತೆ ಪ್ರಥಮ್ ಮಧ್ಯೆ ನಡೆದ ಗಲಾಟೆ ಏನ್ ಜೋರಾಗಿತ್ತು ಅಂತೀರಿ. ಇಬ್ರು ಕಿರ್ಚಾಡಿದ್ದು. ಸಣ್ಣ ವಿಷಯ ಔಟ್ ಆಫ್ ಪ್ರಪೋರ್ಷನ್ ಹೊರಟೋಯ್ತು. ಸರ್ಪ್ರೈಸಿಂಗ್ಲಿ ಸ್ಟಾರ್ಟ್ ಮಾಡಿದ್ದು ಪ್ರಥಮ್ ಆಗಿರಲಿಲ್ಲ. ಈ ಫೈಟ್ ತಂದಿಲ್ಲ, ಆದ್ರೆ ಕಬಡ್ಡಿ ಆಟ ಶುರು. ಬ್ಲಾಕ್ ಶಾರ್ಟ್ಸ್ ತಂಡವನ್ನ ಜಾಯ್ನ್ ಆದ್ರು ಕಬಡ್ಡಿ ಪ್ಲೇಯರ್ ಗೋವಿಂದ್. ವೈಟ್ ಶಾರ್ಟ್ಸ್ ತಂಡನ ಸೇರಿದ್ರು ಕಬಡ್ಡಿ ಪ್ಲೇಯರ್ ಸಂದೀಪ್. ಬ್ಲಾಕ್ ಚಡ್ಡಿ ಗೆದ್ರು. ಮನೆ ಸದಸ್ಯರೆಲ್ಲ ಸೆಮಿಫೈನಲ್ಸ್ ಗೆ ತಲುಪಿರೋ ಭಾರತದ ಕಬಡ್ಡಿ ತಂಡಕ್ಕೆ ಚಿಯರ್ ಮಾಡುದು. ಮತ್ತೆ ಮರಳಿ ಹುಚ್ಚಾಸ್ಪತ್ರೆಗೆ. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನಾವು ನಿಮ್ಗೋಸ್ಕರ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.